ನಾವು ಹೆಚ್ಚಾಗಿ ಕಾಣ್ತೇವೆ. ತಂದೆಯಿಂದ ಮಕ್ಕಳಿಗೆ ಅಥವಾ ತಾಯಿಯಿಂದ ಮಕ್ಕಳಿಗೆ ಅದು ಹರಡುವಂಥದ್ದು ಅಥವಾ ವಂಶ ಪಾರಂಪರ್ಯವಾಗಿ ಬರುವುದನ್ನು ನಾವು ಕಾಣ್ತೇವೆ. ಗರ್ಭವತಿ ತಾಯಿಯಿಂದ ಮಕ್ಕಳಿಗೆ ಬರುವಂಥದ್ದು ಕಡ್ಡಾಯ ಏನಲ್ಲ, ಕಂಪಲ್ಸರಿ ಇಲ್ಲ. ಗರ್ಭವತಿ ಆಗಿದ್ದಾಗ ಅವರಿಗೆ ಡೇಂಜರ್ ಅಂತ ಅಷ್ಟೇ ಬಿಟ್ಟು, ಮಕ್ಕಳಿಗೆ ನಾವು ಡ್ರಗ್ಸ್ ಹಾಕ್ಲಿಕ್ಕೆ ತೊಂದರೆ ಆಗ್ತದೆ ಅಂತ ಬಿಟ್ಟು ಬೇರೆ ಎಂತದ್ದು ತೊಂದರೆ ಇರುತ್ತೆ. ಡಾಕ್ಟರ್, ಈಗ ನಾವು ಹಲವಾರು ವಿಧದ ಮಾನಸಿಕ ಕಾಯಿಲೆಗಳನ್ನು ಕಂಡಿದ್ದೇವೆ ಮತ್ತು ಅದರ ದುಷ್ಪರಿಣಾಮಗಳನ್ನು ಕೂಡ ನಾವು ಕಂಡಿದ್ದೇವೆ. ಈಗ ಇಂಥ ಸಂದರ್ಭಗಳಲ್ಲಿ ಈ ಮಾನಸಿಕ ಕಾಯಿಲೆಯನ್ನು ನಾವು ಯಾವ ರೀತಿ ತಡೆಗಟ್ಟಬಹುದು, ಬಂದದ್ದನ್ನು ಯಾವ ರೀತಿ ತಡೆಗಟ್ಟಬಹುದು, ಅದು ಬರದೇ ಇರದಂತೆ ಮಾಡಲಿಕ್ಕೆ ಸಾಧ್ಯ ಇದೆ? ಖಂಡಿತ ನೀವು ಕೇಳಿದ್ದು ಪ್ರಶ್ನೆ ತುಂಬಾ ಸೂಕ್ತವಾಗಿದೆ. ಒಂದೇನಂದ್ರೆ ಬಂದ ಮೇಲೆ ಒಂದು ಚಿಕಿತ್ಸೆ ಅತ್ಯಗತ್ಯ. ಅಂದ್ರೆ ಯಾರೋ ಗೊತ್ತಿಲ್ಲದವ್ರ ಹತ್ರ ಫೇತ್ ಹೀಲರ್ಸ್ ಹತ್ರ ಹೋಗೋದಕ್ಕಿಂತ ಡೆಫಿನೆಟ್ ಆಗಿ ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳೋದು ಬಾರಿ ಉತ್ತಮ. ಅಂದ್ರೆ ಅವರಿಗೆ ತುಂಬಾ ರಿಸರ್ಚ್ ಮಾಡಿ ಕಂಡುಹಿಡಿದಿರ್ತಾರೆ, ಅದರಿಂದ ಅದು ಉತ್ತಮ. ಒಂದು ಕಡೆ ಚಿಕಿತ್ಸೆ ಆದ್ರೆ ಇನ್ನೊಂದು ಕಡೆ ನೀವು ಹೇಳಿದಾಗೆ ಪ್ರಿವೆಂಟಿವ್ ಮೆಷರ್ಸ್, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಏನು ಮಾಡ್ಬೋದು ನಾವು ಮಹಿಳೆಯರಲ್ಲಿ ಮಾನಸಿಕ ಕಾಯಿಲೆಗಳನ್ನು ಕಡಿಮೆ ಬರ್ಲಿಕ್ಕೆ. ಅದಕ್ಕೆ ಅವರಿಗೆ ಮಾನಸಿಕ ಒತ್ತಡ ಕಡಿಮೆ ಮಾಡಬೇಕು. ಅವರಿಗೆ ಸೊಸೈಟಿಯಲ್ಲಿ ಈಗ ಸದ್ಯಕ್ಕೆ ಹೇಗೆ ಅಂದ್ರೆ, ಅವರು ಹೌಸ್ ವೈಫ್ ಆಗಿದ್ರೆ, ಈಗ ಸದ್ಯದ ಎಕಾನಮಿ ಹೇಗಿದೆ ಅಂದ್ರೆ, ಅವ್ರು ಹೌಸ್ ವೈಫ್ ಆಗಿದ್ರೆ ಅವರನ್ನು ನೋಡುವ ಲೆವೆಲ್ಲೇ ಬೇರೆ. ಅಂದ್ರೆ ನೀವು ಪ್ರೊಡಕ್ಟಿವ್ ಇಲ್ಲ ಆ ರೀತಿ ಅವರಿಗೆ ಕಡಿಮೆ ಬೆಲೆ ಸೊಸೈಟಿಯಲ್ಲಿ. ಅದೇ ಅವರು ಪ್ರೊಡಕ್ಟಿವ್ ಆಗಿ ಹೊರಗೆ ದುಡಿತಾ ಇದ್ರೆ ಅವರಿಗೆ ಸ್ಟ್ರೆಸ್ಸರ್ಸ್ ಜಾಸ್ತಿ. ಅಂದ್ರೆ ಮಕ್ಕಳನ್ನು ನೋಡ್ಕೊಳ್ಬೇಕು, ಒಂದ್ ಕಡೆ ಗಂಡನ್ನು ನೋಡ್ಕೊಳ್ಬೇಕು, ಮನೆಯವರನ್ನು ನೋಡ್ಕೊಳ್ಬೇಕು, ಉಲ್ಟಾ ಕೆರಿಯರ್ ಸಹ ಕಾಂಪ್ರಮೈಸ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ಬೇಕು. ಆಫೀಸಲ್ಲಿ ಕೆಲಸ ಮಾಡ್ಬೇಕು, ಮನೆಯಲ್ಲೂ ಕೆಲಸ ಮಾಡ್ಬೇಕು. ಹೌದು. ಸೊ ಈ ಸಂದರ್ಭಗಳಲ್ಲಿ ಸ್ಟ್ರೆಸ್ ಜಾಸ್ತಿ ಆಗ್ತದೆ. ಅದಕ್ಕೆ ಆ ಸ್ಟ್ರೆಸ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಇಡೀ ಸೊಸೈಟಿನೇ ಬೆಂಗಾವಲಾಗಿ ನಿಲ್ಬೇಕಾಗ್ತದೆ. ಅಂದ್ರೆ ಅವ್ರು ಅರ್ಥ ಮಾಡ್ಕೊಳ್ಬೇಕು, ಹೆಂಗಸರು ಇಲ್ದಿದ್ರೆ ಮುಂದಿನ ಪೀಳಿಗೆ ಮುಂದೆ ಹೋಗ್ಲಿಕ್ಕೆ ಕಷ್ಟ. ಅಮ್ಮ ಆದವಳು ಒಂದು ಪಿಲ್ಲರ್ ಇದ್ದ ಹಾಗೆ ಫ್ಯಾಮಿಲಿಗೆ, ಅವಳು ಇಲ್ಲ ಅಂದ್ರೆ ಕಷ್ಟ. ಅದರಿಂದ ನಾವು ಅವರಿಗೆ ಸಪೋರ್ಟಿವ್ ಆಗಿರ್ಬೇಕು. ಈಗ ವರ್ಕ್ ಪ್ಲೇಸ್ ಅಲ್ಲಿ ಫೀಮೇಲ್ ಕೊಲೀಗ್ ಸ್ವಲ್ಪ ಕನ್ಸಿಡರೇಟ್ ಆಗಿರೋದು, ಅದರ ಟುವರ್ಡ್ಸ್ ಈಗ ಟಾಂಟ್ ಆಗಿ ಮಾತಾಡೋರು ಇರ್ತಾರೆ, ನೀವು ಹೆಂಗಸರು ಅದಕ್ಕೆ ನಿಮ್ಗೆ ಈಸಿಯಾಗಿ ಆಗ್ತದೆ ಲೈಫ್ ಅಂತ. ಹಾಗೆ ಮಾಡಿದ್ರೆ ಸ್ವಲ್ಪ ಎಂಪಥೆಟಿಕ್ ಆಗಿರ್ಬೇಕು. ಈಗ ಅವ್ರು ಪ್ರೆಗ್ನೆಂಟ್ ಆದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ನೀವು ಕಂಡುಕೊಂಡ್ರೆ ಒಂದು ಮೈಕ್ರೋ ಫ್ಯಾಮಿಲಿಯನ್ನು ನಾವು ಕಾಣ್ತೇವೆ. ಗಂಡ ಹೆಂಡತಿ ಮಕ್ಕಳು ಅಥವಾ ಗಂಡ ಹೆಂಡತಿ ಮಗು ಇಬ್ರು ಕೆಲಸ ಮಾಡ್ತಾರೆ, ಮಗು ಶಾಲೆಗೆ ಹೋಗ್ತದೆ, ಅವಳು ಹೊರಗಡೆ ಹೋಗಿ ಕೆಲಸ ಮಾಡಬೇಕು, ಮನೆಯಲ್ಲಿ ಕೆಲಸ ಮಾಡಬೇಕು, ಮಗುವನ್ನು ನೋಡಬೇಕು, ಮಗುವಿಗೆ ಕಲಿಸ್ಬೇಕು, ಇದೆಲ್ಲವನ್ನು ಮಾಡ್ತಾ ಇರಬೇಕು. ಇಲ್ಲಿ ಮನೆಯವರು ತುಂಬಾ ಇಂಪಾರ್ಟೆಂಟ್ ರೋಲ್ ದೇ ಆರ್ ಪ್ಲೇಯಿಂಗ್. ಹಸ್ಬೆಂಡ್ ಹೌದು, ಅದು ಈಗ ಹಿಂದಿನ ಕಾಲದ ಪದ್ಧತಿಗಳು ಎಷ್ಟು ಉತ್ತಮ ಅನ್ನೋದನ್ನು ಈಗಲೂ ಸಹ ಹೇಳುವರಿದ್ದಾರೆ. ಜಾಯಿಂಟ್ ಫ್ಯಾಮಿಲಿಯಲ್ಲಿ ಸ್ಟೆಬಿಲಿಟಿ ಜಾಸ್ತಿ. ಯಾವಾಗ ಈ ನಡುವೆ ಒಂದು ಕರೆ ಇದೆ. ಹಲೋ ಹಲೋ ಹೇಳಿ. ಹೇಳಿ ಡಿಸೋಜರ್ ಅವರೇ. ಈಗ ಈ ಹಿಸ್ಟೀರಿಯಾ ಎಂದು ಕೆಲವರಿಗೆ ಈ ಡೆಲಿವರಿ ಆದ ನಂತರ ಒಂದು ಕಾಯಿಲೆ ಬರ್ತದೆ. ಸೊ ಆ ಬಗ್ಗೆ ಎಂತ ಅದು ಹೇಗೆ ಡೆವಲಪ್ ಆಗುದು ಅದು, ಮತ್ತೆ ಇನ್ನೊಂದು ಮನೋವಿಕಲತೆ ಮತ್ತೆ ಇದಕ್ಕೇನು ಸಂಬಂಧ, ಯಾವುದು ಮಾನಸಿಕ ಕಾಯಿಲೆ, ಅದ್ರಲ್ಲೇನು ಡಿಫರೆನ್ಶಿಯೇಟ್ ಮಾಡಿ ಹೇಳ್ಬೇಕು ಅವರು. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಇವ್ರೇನು ಹೇಳಿದ್ರು, ಗರ್ಭವತಿ ಆದ ಸ್ತ್ರೀಯರು ಡೆಲಿವರಿ ಮಾಡಿದ ಮೇಲೆ ಆಗುವ ಕಾಯಿಲೆಗಳು, ಅದಕ್ಕೆ ಪೋಸ್ಟ್ ಪಾರ್ಟಮ್ ಸೈಕ್ಯಾಟ್ರಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ ನಾವು. ಅದು ಯಾಕೆ ಆಗ್ತದೆ ಅಂದ್ರೆ, ಒಂದು ಹೆಂಗಸಿನ ಶರೀರದಲ್ಲಿ ತುಂಬಾ ಬದಲಾವಣೆಗಳಾಗುವ ಸಮಯ ಅದು. ಅಂದ್ರೆ ತುಂಬಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತದೆ. ಅಂದ್ರೆ ಡೈರೆಕ್ಟ್ ಆಗಿ ಈಸ್ಟ್ರೋಜನ್ ಪ್ರೊಗೆಸ್ಟ್ರಾನ್ ಅಂತ ನಾವೇನ್ ಹೇಳ್ತೀವೋ ಸಡನ್ ಡ್ರಾಪ್ ಆಗ್ತದೆ ಡೆಲಿವರಿ ಆದ್ಮೇಲೆ. ಅದೆಲ್ಲ ಬಯಾಲಜಿಕಲ್ ಕಾಸಸ್ ಆದ್ರೆ ಅದಕ್ಕೆ ಡೈರೆಕ್ಟ್ ಸಂಬಂಧವಾಗಿ ನ್ಯೂರೋಕೆಮಿಕಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಯಾಕೆ ಎಲ್ಲರಿಗೂ ಆಗುದಿಲ್ಲ ಅಂದ್ರೆ, ಎಲ್ಲರಿಗೂ ಅಷ್ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುದಿಲ್ಲ, ಕೆಲವರಿಗೆ ಜಾಸ್ತಿ ಇಂಬ್ಯಾಲೆನ್ಸ್ ಆಗುತ್ತೆ. ಈಗ ಎಲ್ಲರಿಗೂ ಜ್ವರ ಬರುವುದಿಲ್ಲ. ಹಾಗೆ ಜಾಸ್ತಿ ಇಂಬ್ಯಾಲೆನ್ಸ್ ಆದಾಗ ಸೈಕ್ಯಾಟ್ರಿಕ್ ಡಿಸಾರ್ಡರ್ಸ್ ಆಗುತ್ತೆ. ನೀವಿನ್ನು ಸೋಷಿಯಲಿ ಹೇಳ್ಬೇಕು ಅಂದ್ರೆ, ಅವಳು ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆದಾಗ, ಫಸ್ಟ್ ಟೈಮ್ ಮಗು ಇದ್ದಾಗ ತನ್ನ ರೋಲ್ ಮತ್ತೆ ತನ್ನ ಅಮ್ಮನ ರೋಲ್, ಈಗ ತಾನು ಒಂದು ಇಂಡಿವಿಜುವಲ್ ಇಂದ ಎರಡು ಇಂಡಿವಿಜುವಲ್ ಆಗಿದ್ರದ್ದು ಕನ್ಫ್ಯೂಷನ್ ಇರ್ತದೆ ಮೈಂಡಿಗೆ. ಆ ರೋಲ್ಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಅವರಿಗೆ ಟೈಮ್ ಬೇಕಾಗ್ತದೆ. ಇನ್ನು ಕೆಲವು ಸಲ ಅನ್ಮ್ಯಾರಿಡ್ ಮದರ್ಸ್ ಅಂದ್ರೆ ವಿವಾಹಿತ ಅಲ್ಲದೆ ಮಗು ಆಗುವವರಿಗೆ, ಸಿಸೇರಿಯನ್ ಸೆಕ್ಷನ್ ಆಗುವವರಿಗೆ, ಮನೆಯಲ್ಲಿ ಪ್ರೆಷರ್ ಇರುವವರಿಗೆ, ಗಂಡು ಮಕ್ಕಳನ್ನೇ ಹೆರಬೇಕು ಅಂತ ಈ ತರ ಇರುವವರಿಗೆಲ್ಲ ಬೇರೆ ರೀತಿಯ ಮಾನಸಿಕ ಒತ್ತಡಗಳಿಂದ ಈ ರೀತಿಯ ಕಾಯಿಲೆಗಳು ಬರುವ ಸಾಧ್ಯತೆ. ವಿಕಲತೆ ಮತ್ತು ಮಾನಸಿಕ ಕಾಯಿಲೆ, ಇವರು ಮನೋವಿಕಲತೆ ಅಂತ ಏನ್ ಹೇಳಿದ್ರು, ಇವ್ರು ಬಹುಶಃ ಸೀರಿಯಲ್ ಕಿಲ್ಲರ್ಸ್ ಅಥವಾ ರೇಪಿಸ್ಟ್ಸ್ ಈ ತರದವರನ್ನು ಮೀನ್ ಮಾಡಿ ಹೇಳ್ತಾ ಇರಬಹುದು ಅಂತ. ಅಬ್ನಾರ್ಮಲ್ಸ್ ಅಂತ ಹೇಳ್ತೇವಲ್ಲ, ಮನೋವಿಕಲತೆ ಅಂತ. ಇದು ಒಂದ ವ್ಯಕ್ತಿತ್ವದ ತೊಂದರೆಯಿಂದ ಬರ್ಬೋದು. ಅಂದ್ರೆ ನಾವು ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಕರಿತೀವಿ. ಅದಕ್ಕೆ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಏನು ಜಾಸ್ತಿ ಮೆಡಿಸಿನ್ ಇಲ್ಲ. ಅಂದ್ರೆ ನಾವು ಚೆನ್ನಾಗಿರೋ ಡಯಾಗ್ನೋಸಿಸ್ ಬರ್ತೀವಿ, ಇವರಿಗೆ ಈ ತರ ಪರ್ಸನಾಲಿಟಿ ಡಿಸಾರ್ಡರ್ ಇದೆ, ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್ ಇದೆ. ಒಂದು ರೀತಿಯಲ್ಲಿ ಮಾನಸಿಕ ಕಾಯಿಲೆ ಎಕ್ಸ್ಟ್ರೀಮ್ ಸ್ಟೇಜ್ ರೀಚ್ ಆಗಿದೆ ಅಂತ ಹೇಳ್ಬಹುದಾ ಅಂತ. ಒಂದ ತೀರಾ ಮಾನಸಿಕ ಕಾಯಿಲೆ ಇದ್ರೆ ಮನೋವಿಕಲತೆ ಬರೋ ಸಾಧ್ಯತೆ ಉಂಟು. ಅಥವಾ ಅವರು ಬೇರೆ ಎಲ್ಲ ಇಂಟೆಲೆಕ್ಚುಯಲ್ ಫಂಕ್ಷನ್ಸ್ ಅಲ್ಲಿ ನಾರ್ಮಲ್ ಇರ್ತಾರೆ, ಇನ್ನು ಜಾಸ್ತಿ ಬುದ್ಧಿವಂತರೇ ಇರುವ ಸಾಧ್ಯತೆ ಉಂಟು. ಅಂದ್ರೆ ಈಗ ಯಾರ್ದ ಮರ್ಡರ್ ಪ್ಲಾನ್ ಮಾಡ್ಬೇಕಂದ್ರೆ ನಿಜವಾಗ್ಲೂ ತಲೆ ಇರ್ಬೇಕು, ಬುದ್ಧಿ ಇಲ್ದಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನ ನಿರಂತರ ಮರ್ಡರ್ ಮಾಡ್ತಾ ಹೋಗುದು, ಅದು ಸೀರಿಯಲ್ ಕಿಲ್ಲರ್ಸ್ ಅಂತ ಏನ್ ಹೇಳ್ತೇವೆ. ಅವರಿಗೆ
ಒನ್ ಪಾರ್ಟ್ ಆಫ್ ನ್ಯೂರೋ ಹಾರ್ಮೋನ್ಸ್ ಡೆಫಿಷಿಯಂಟ್ ಇರುತ್ತೆ, ಅವರಿಗೆ ಸೋಷಿಯಲ್ ಮಾರಲ್ ವ್ಯಾಲ್ಯೂಸ್ ಎಲ್ಲ ಇರುವುದಿಲ್ಲ. ಅದು ಬೇಸಿಕಲಿ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಹೇಳ್ತೇವೆ. ಅದು ಸಣ್ಣ ವಯಸ್ಸಿಂದ ಶುರುವಾಗುತ್ತೆ, ಅಂದ್ರೆ 17-16 ವರ್ಷದಿಂದಲೇ ಶುರುವಾಗುತ್ತೆ. ಅದಕ್ಕೆ ಅನ್ಫಾರ್ಚುನೇಟ್ಲಿ ನಾವು ಡಯಾಗ್ನೋಸಿಸ್ ಚೆನ್ನಾಗಿ ಮಾಡಿದ್ರು ಸಹ ಟ್ರೀಟ್ಮೆಂಟ್ ಅಂತದ್ದೇನೂ ಇಲ್ಲ. ತುಂಬ ಸಂತೋಷ ಡಾಕ್ಟರ್ ಅರುಣಾ ಯಡಿಯಾಳ್ರವರೇ ನಮ್ಮ ಸ್ಟುಡಿಯೋಗೆ ಬಂದು ಮಾನಸಿಕ ಕಾಯಿಲೆ ಹೇಗೆ ಹುಟ್ಟುತ್ತೆ ಮತ್ತು ಯಾವ ಕಾರಣಗಳಿಂದ ಬರುತ್ತದೆ, ಯಾವುದೆಲ್ಲ ವಿಧಗಳಿದೆ, ಜನರನ್ನು ಅದು ಯಾವ ರೀತಿ ಕಾಡುತ್ತೆ ಮತ್ತು ಯಾವ ರೀತಿ ಅದನ್ನು ತಡೆಗಟ್ಟಬಹುದು ಎನ್ನುವುದರ ಬಗ್ಗೆ ಸೂಕ್ತವಾದ ಮಾಹಿತಿಯನ್ನು ನಮ್ಮೆಲ್ಲ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಾ. ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ಪೂರ್ವಕ ವಂದನೆಗಳು. ನಿಮಗೂ